ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ನಂದೀಶ. ನಾನು ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಪ್ರಯೋಜನೆ ಕಬ್ಬು ವಿಭಾಗದಲ್ಲಿ ಹಿರಿಯ ಕೀಟಶಾಸ್ತ್ರಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ನಮ್ಮ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಸೂಕ್ತವಾದಂತಹ ತಳಿಗಳು ಈ ನಮ್ಮ ಒಂದು ಕೇಂದ್ರದಿಂದ ಬಿಡುಗಡೆ ಮಾಡಿರೋಂಥದ್ದು. ಮೊದಲನೇದು ಯಾವುದು ಅಂತಂದರೆ CO 62-175. ಸಾಮಾನ್ಯವಾಗಿ ಏನಂತ ಹೇಳ್ತಾರೆ, ಬಿಳಿ ಕಬ್ಬು ಅಂತ ಹೇಳ್ತಾರೆ. ಈ 517 ಏನು ಬಾಹುಬಲಿ VCF 0517 ಬರೋದಕ್ಕಿಂತ ಮುಂಚೆ 30-35 ವರ್ಷಗಳ ಕಾಲ ಸತತವಾಗಿ ರೈತರಿಗೆ ಲಾಭದಾಯಕವಾಗಿದ್ದಂತಹ ತಳಿ ಯಾವುದು ಅಂತಂದರೆ CO 62-175. ಕಾಮನ್ ಆಗಿ ನಾವು ಬಿಳಿ ಕಬ್ಬು ಅಂತ ಹೇಳ್ತೀವಿ. ಇದರ ಸಾಮರ್ಥ್ಯ ಏನು ಅಂತಂದರೆ 70-80 ಟನ್ನು ಪ್ರತಿ ಎಕರೆಗೆ ಬರ್ತಾ ಇತ್ತು. ಇದರ ಪ್ರಮುಖ ವಿಶೇಷ ಗುಣ ಏನು ಅಂತಂದರೆ ಉತ್ತಮ ತೆಂಡೆ ಹೊಡೆಯುವ ಸಾಮರ್ಥ್ಯ ಮತ್ತು ಅಧಿಕ ಇಳುವರಿ ಇತ್ತು. ಅದರ ಜೊತೆಗೆ ಇದು ಸಮಸ್ಯಾತ್ಮಕ ಮಣ್ಣು ಮತ್ತು ತಗ್ಗು ಪ್ರದೇಶಕ್ಕೆ ಉತ್ತಮವಾಗಿದೆ. ಸಮಸ್ಯಾತ್ಮಕ ಮಣ್ಣು ಅಂತಂದರೆ ತಗ್ಗು ಪ್ರದೇಶಗಳು ಅಂತಂದರೆ ಪ್ರಾಬ್ಲಮೆಟಿಕ್ ಸಾಯಿಲ್ಸ್ ಆಗಿರ್ಬೋದು, ಮತ್ತು ಕೆರೆ ಏರಿ ಪಕ್ಕದಲ್ಲಿ ನಿಮಗೆ ನೀರು ಜಾಸ್ತಿ ನಿಂತ್ಕೊಳ್ಳುತ್ತಲ್ಲ ಆ ಒಂದು ಭಾಗಕ್ಕೂ ಇದು ಸೂಕ್ತವಾದ ತಳಿಯಾಗಿತ್ತು. ಸರ್ ಹೈಟು ಡಿಪೆಂಡ್ ಆಗುತ್ತೆ ಸರ್. 2 ಮೀಟ್ರ್ ಮೇಲೆ ಜಾಸ್ತಿ ಹೋಗುತ್ತೆ ಸರ್ ಅದು. ಅದಾದಮೇಲೆ CO 86-032. ಸಾಮಾನ್ಯವಾಗಿ ನಾವು ನಯನ ಅಥವಾ ಕೆಂಪು ಕಬ್ಬು ಅಂತ ಹೇಳ್ತೀವಲ್ವ, ಇದು ಅತಿ ಹೆಚ್ಚು ಇದನ್ನು ನಾವು ಏನಂತಂದರೆ ತಮಿಳುನಾಡು ಭಾಗದಲ್ಲಿ ಮತ್ತು ಈ ನಮ್ಮ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಒಂದು ತಳಿಯನ್ನು ಜಾಸ್ತಿ ನೋಡಲಿಕ್ಕೆ ಸಿಗುತ್ತೆ ನಮಗೆ. ಇದು ಮಧ್ಯಮಾವಧಿ ತಳಿಯಾಗಿದ್ದು 12-14 ತಿಂಗಳು. ಇದನ್ನು ಯಾವ ಟೈಮಲ್ಲಿ ಅಂದರೆ ಇದನ್ನು ನಾಟಿಯ ಸೂಕ್ತ ಕಾಲ ಯಾವುದು ಅಂತಂದರೆ ಜೂನ್ ಆಗಸ್ಟಲ್ಲಿ ಹಾಕೊಳ್ಬೋದು, ಅಕ್ಟೋಬರ್ ನವಂಬರ್ ಹಾಕೋಬೋದು, ಮತ್ತು ಬೇಸಿಗೆ ಕಾಲ ಯಾವುದು ಅಂದರೆ ಜನವರಿ ಫೆಬ್ರವರಿನಲ್ಲೂ ಇದರ ಒಂದು ನಾಟಿಯನ್ನು ನಾವು ಮಾಡ್ಬೋದು. ಇದೇನಂತಂದರೆ 60-70 ಟನ್ನು ಪ್ರತಿ ಎಕರೆಗೆ ಬೀಳುತ್ತೆ. ಇದರ ಒಂದು ವಿಶೇಷ ಗುಣಲಕ್ಷಣಗಳು ಯಾವುದು ಅಂತಂದರೆ ಕಡಿಮೆ ಸೂಲಂಗಿ ಬರುವುದು. ಏನು ಸೂಲಂಗಿ ಪ್ರಮಾಣ ಏನಾಗುತ್ತೆ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ, ಮತ್ತು ತಗ್ಗು ಪ್ರದೇಶಕ್ಕೆ ಮತ್ತು ಸಮಸ್ಯಾತ್ಮಕ ಮಣ್ಣಿಗೆ ಇದು ಸೂಕ್ತವಾಗೋದಿಲ್ಲ. ಏನಕ್ಕೆ ಅಂತಂದರೆ ಇದರ ಬೇರುಗಳು ಮೇಲೆ ಶಾಲೋ ರೂಟೆಡ್ ಪ್ಲಾಂಟ್ ಆಗಿರೋದ್ರಿಂದ ಅಥವಾ ಟೈಪ್ ಆಗಿರೋದ್ರಿಂದ ಇದೇನಾಗುತ್ತೆ ಅಂತಂದರೆ ಡೀಪ್ ರೂಟ್ ಹೋಗದೆ ಇರೋದಕ್ಕೆ ಇದು ಅತಿ ಹೆಚ್ಚು ಗಾಳಿ ಅಥವಾ ನೀರೇನಾದ್ರು ಜಾಸ್ತಿ ನಾವು ಹಾಯಿಸ್ಬಿಟ್ಟು ಗಾಳಿ ಏನಾದ್ರು ಜಾಸ್ತಿ ಬೀಳ್ತು ಅಂತಂದರೆ ಏನಾಗುತ್ತೆ ಅಂದರೆ ಲಾರ್ಜಿಂಗ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಅದರ ಜೊತೆಗೆ ಈ ನಮ್ಮ ಒಂದು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಪ್ರತಿಶತ 85-90 ಭಾಗ ಈ ನಮ್ಮ ಒಂದು ಕೇಂದ್ರದಿಂದ ಬಿಡುಗಡೆ ಆಗಿರುವಂತಹ VCF 0517 ಅಥವಾ ಸಾಮಾನ್ಯವಾಗಿ ಬಾಹುಬಲಿ ಅಂತ ಹೇಳ್ತೀವಲ್ವ ಆ ಕಬ್ಬು ಇದು ನಿಮಗೆ ಸಿಗುತ್ತೆ. ಇದೇನು ಅಂತಂದರೆ ಮಧ್ಯಮಾವಧಿ ತಳಿಯಾಗಿದ್ದು 12-14 ತಿಂಗಳಿಗೆ ಕಟಾವು ಬರುತ್ತೆ. ಇದರ ಒಂದು ನಾಟಿ ಕಾಲ ರೈತ ಬಾಂಧವರು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಯಾವುದು ಅಂತಂದರೆ ನಾಟಿ ಕಾಲ ಜುಲೈ ಟು ಆಗಸ್ಟ್ ಅಥವಾ ಅಕ್ಟೋಬರ್ ಟು ನವಂಬರ್. ಏನು ಹೇಳ್ತೀವಿ ಅಂದರೆ ಜುಲೈ ಟು ನವಂಬರಲ್ಲಿ ತಿಂಗಳುಗಳಲ್ಲಿ ಮಾತ್ರ ನಾವು ನಾಟಿಯನ್ನು ಮಾಡಬೇಕು ಅಂತ ಹೇಳ್ತೀವಿ. ಸೊ ಇದೇನು ಅಂತಂದರೆ 80-90 ಟನ್ನು ಒಂದು ಎಕರೆಗೆ ಇಳುವರಿಯನ್ನು ಕೊಡುವ ಸಾಮರ್ಥ್ಯವನ್ನು ಹೊಂದಿದೆ. ಇದರ ಗುಣಲಕ್ಷಣಗಳು ಏನು ಅಂತಂದರೆ ಅಧಿಕ ಕಬ್ಬು, ಸಕ್ಕರೆ ಮತ್ತು ಬೆಲ್ಲದ ಇಳುವರಿ ಇರುವಂತಹ ಕಬ್ಬು ಆಗಿದೆ. ಉತ್ತಮ ಕೂಳೆ ಬೆಳೆ ಸಾಮರ್ಥ್ಯ ಮತ್ತು ಹೆಚ್ಚಿನ ತೆಂಡೆ ಹೊಡೆಯುವ ಸಾಮರ್ಥ್ಯವಾಗಿದೆ. ಅದರ ಜೊತೆಗೆ ಅಗಲ ಸಾಲು ನಾಟಿ ಪದ್ಧತಿಗೆ ಇದು ಬಹಳ ಸೂಕ್ತವಾಗಿದೆ. ನಮ್ಮ ಭಾಗದಲ್ಲಿ 80-85% ಏನಾಗಿದೆ ಅಂತಂದರೆ ಈ ಒಂದು VCF 0517 ನಮ್ಮ ಏರಿಯಾವನ್ನು ಕವರ್ ಮಾಡ್ಕೊಂಡು ಹೋಗ್ತಾ ಇದೆ. ಅದರ ಜೊತೆಗೆ COVC 16-061 ಇದೊಂದು ಅಲ್ಪಾವಧಿ ತಳಿಯಾಗಿದ್ದು ಇದನ್ನು 10 ತಿಂಗಳಿಗೆ ಕಟಾವು ಮಾಡ್ಬೋದು. ಇದು ಏನಂತಂದರೆ ಇಳುವರಿ 60-65 ಟನ್ನು ಒಂದು ಎಕರೆಗೆ ಬೀಳುತ್ತೆ. ಇದನ್ನು ಯಾವ ಟೈಮಲ್ಲಿ ಅಂದರೆ ಜನವರಿ ಫೆಬ್ರವರಿಯಲ್ಲಿ ನಾವು ನಾಟಿಯನ್ನು ಮಾಡ್ಕೊಳ್ಬೋದು. ಇದರ ವಿಶೇಷ ಗುಣಗಳು ಏನು ಅಂತಂದರೆ ಮೊದಲನೇದಾಗಿ ಉತ್ತಮ ತೆಂಡೆ ಹೊಡೆಯುವ ಸಾಮರ್ಥ್ಯ, ಉತ್ತಮ ಸಕ್ಕರೆ ಅಂಶ ಹಾಗೂ ಬೆಲ್ಲಕ್ಕೆ ತಯಾರಿಕೆಯಾದಂಥ ಯೋಗ್ಯವಾದಂಥ ತಳಿ, ಉತ್ತಮ ಕೂಳೆ ಬೆಳೆ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಅಗಲ ಸಾಲು ನಾಟಿ ಪದ್ಧತಿ ಅಂದರೆ 5 ಅಡಿ ನೀವೇನಾದ್ರು ಸಾಲು ತೆಗಿತು ಅಂತಂದರೆ ಅದಕ್ಕೂ ಸೂಕ್ತವಾದಂತಹ ತಳಿಯಾಗಿದೆ. ಇದರ ಜೊತೆಗೆ ನೀರಿನ ಕೊರತೆ ತಡೆದುಕೊಳ್ಳುವ ಶಕ್ತಿಯನ್ನು ಈ ತಳಿಯನ್ನು ಹೊಂದಿದೆ. ಅದಾದಮೇಲೆ COVC 16-062 ಇದು ಮಧ್ಯಮಾವಧಿ ತಳಿಯಾಗಿದ್ದು ಪ್ರತಿ ಎಕರೆಗೆ 70-80 ಟನ್ ಬೀಳುತ್ತೆ. ಇದನ್ನು ನಾವು ಯಾವ ಅಂತಂದರೆ ಜುಲೈ ಟು ನವಂಬರ್ VCF 0517 517 ಕಬ್ಬು ಅಂತ ಹೇಳ್ತೀವಲ್ಲ ಅದೇ ಕಾಲದಲ್ಲಿ ಇದನ್ನು ನಾಟಿಯನ್ನು ನಾವು ಮಾಡ್ಕೊಳ್ಬೋದು. ಎಲ್ಲ ಇದಕ್ಕೂ ಏನು ಆಗಿದೆ ಅಂತಂದರೆ ನೀರಿನ ಕೊರತೆಯನ್ನು ತಡೆದುಕೊಳ್ಳುವಂಥ ಶಕ್ತಿಯೂ ಇದೆ. ನೆಕ್ಸ್ಟು COVC 18-061 ಈ ಒಂದು ಕಬ್ಬನ್ನು ವಿಶೇಷ ಗುಣಗಳು ಇದು ಮಧ್ಯಮಾವಧಿ ತಳಿಯಾಗಿದ್ದು 12-14 ತಿಂಗಳಿಗೆ ಕಟಾವಿಗೆ ಬರುತ್ತೆ. ಮತ್ತು ಇದರ ನಾಟಿ ಕಾಲ ಸೂಲಂಗಿ ಅತಿ ವಿರಳವಾಗಿ ಮತ್ತು ಅತಿ ಕಡಿಮೆಯಾಗಿ ಬರೋದ್ರಿಂದ ಈ ಒಂದು ತಳಿಯನ್ನು ನಾವು ಏನು ಮಾಡಿದ್ದೀವಿ ಅಂತಂದರೆ ಎಲ್ಲ ಕಾಲಗಳಿಗೂ ಸೂಕ್ತ ಆಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ.
ವಿಶೇಷವಾಗಿ ಜನವರಿ ಮತ್ತು ಫೆಬ್ರವರಿ ತಿಂಗಳ ಒಂದು ನಾಟಿ ಆ ಒಂದು ತಿಂಗಳಲ್ಲಿ ನಾಟಿ ಮಾಡಲಿಕ್ಕೆ ನಾವು ಸೂಚಿಸ್ತಾ ಹೋಗ್ತಾ ಇದ್ವಿ. ಇದರ ಇಳುವರಿ ಎಷ್ಟು ಅಂತಂದರೆ 70 ರಿಂದ 80 ಟನ್ ಬರುತ್ತೆ. ವಿಶೇಷ ಗುಣಗಳು ಏನಿದೆ ಅಂತಂದರೆ ಪ್ರಮುಖವಾಗಿ ವಿರಳ ಮತ್ತು ತಡವಾಗಿ ಸೂಲಂಗಿ ಬರುವ ತಳಿಯಾಗಿದೆ. ಎಷ್ಟು ಅಂತಂದರೆ 10 ರಿಂದ 20% ಭಾಗ ನಾವು ಕಬ್ಬಿನಲ್ಲಿ ಹೂವನ್ನು ಕಾಣ್ತೀವಿ. ಉತ್ತಮ ತೆಂಡೆ ಹಿಡಿಯೋ ಸಾಮರ್ಥ್ಯ ಐತೆ, ಉತ್ತಮ ಸಕ್ಕರೆ ಅಂಶ ಹಾಗೂ ಬೆಲ್ಲ ತಯಾರಿಕೆಗೆ ಯೋಗ್ಯವಾದ ತಳಿ, ಮತ್ತು ಉತ್ತಮ ಕೂಳೆ ಬೆಳೆ ಸಾಮರ್ಥ್ಯನೂ ಹೊಂದಿದೆ. ಅದರ ಜೊತೆಗೆ 5 ಅಡಿ ಅಂತರದ ಬೇಸಾಯಕ್ಕೂ ಇದು ಬಹಳ ಸೂಕ್ತವಾದಂತಹ ತಳಿಯಾಗಿದೆ. ಈ ಒಂದು ತಳಿಗಳು ಈ ನಮ್ಮ ಒಂದು ದಕ್ಷಿಣ ಕರ್ನಾಟಕ ಭಾಗಕ್ಕೆ ಸೂಕ್ತವಾದಂತಹ ತಳಿಗಳಾಗಿದ್ದಾವೆ. ಇದನ್ನು ನೀವು ಸೂಕ್ತ ನಾಟಿ ಸಮಯದಲ್ಲಿ ಎಷ್ಟು ಅಡಿ ಅಂತರದಲ್ಲಿ ನಾವು ಶಿಫಾರಸು ಮಾಡಿರ್ತೀವಿ ಮತ್ತು ಮಣ್ಣಿನ ಪರೀಕ್ಷೆಯ ಆಧಾರದ ಅನುಗುಣವಾಗಿ ನೀವು ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ಮಾಡಿಕೊಂಡು ಅತಿ ಹೆಚ್ಚಿನ ಇಳುವರಿಯನ್ನು ಪಡೆದು ಲಾಭದಾಯಕವಾಗಿ ಕೊಂಗೊಳಿಸ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ನಮ್ಮಲ್ಲಿ ಸಿಗುತ್ತೆ, ಎಲ್ಲ ಬಿತ್ತನೆ ಸಿಗುತ್ತೆ. ಜಾಗರಿ ಪಾರ್ಕಿಗೆ ಬಂದರೆ ಸಾಕು.